ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೋರಿರುವಂತಹ ಬೆನ್ನಲ್ಲೇ ಡಿಎಂಕೆಗೆ ಇದೀಗ ಉರಿ ಸ್ಟಾರ್ಟ್ ಆಗಿದೆ. ಡಿಎಂಕೆ ಜೊತೆಗೆ ಕೈ ಜೋಡಿಸಿದಂತಹ ಕಾಂಗ್ರೆಸ್ ಇದೀಗ ಟಿವಿಕೆ ಕಡೆಗೆ ಮುಖ ಮಾಡಿದೆ. ಡಿಎಂಕೆಯನ್ನ ಪರಿಗಣಿಸದೆ ಟಿವಿಕೆಗೆ ಬೆಂಬಲಿಸುವುದಕ್ಕೆ ಕಾಂಗ್ರೆಸ್ ಮುಂದಾದ ಬೆನ್ನಲ್ಲೇ ಡಿಎಂಕೆ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಿನ್ನೆಯಷ್ಟೇ ಡಿಎಂಕೆ ಕರೆದಂತಹ ಮೈತ್ರಿಕೂಟದ ಸಭೆಗೂ ಕಾಂಗ್ರೆಸ್ ಚಕ್ಕರ್ ಹೊಡೆದಿತ್ತು. ಫಲಿತಾಂಶದ ಬಳಿಕ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಬಿಕ್ಕಟ್ಟು ಉಲ್ಬಣ ಆಗಿದೆ. ಡಿಎಂಕೆ ಮೈತ್ರಿಯೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ 5 ಸ್ಥಾನ ಗೆಲುವು ಸ್ಟಾಲಿನ್ ಅವರ ಪಾತ್ರವಿದೆ ಅಂತ ಹೇಳ್ತಿದೆ. ನಮ್ಮ ಬೆಂಬಲವಿಲ್ಲದೆ ಕಾಂಗ್ರೆಸ್ 5 ಸ್ಥಾನ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ. ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಪಕ್ಷದ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ಟಿವಿಕೆ ಗೆಲ್ತಾ ಇದ್ದಂತೆ ಕಾಂಗ್ರೆಸ್ ಇದೀಗ ಟಿವಿಕೆ ಕಡೆ ಮುಖ ಮಾಡಿದ್ದು. 5 ಜನ ಶಾಸಕರು ಕೂಡ ಟಿವಿಕೆ ಕಡೆ ಮುಖ ಮಾಡಿರುವಂತಹ ಬೆನ್ನಲ್ಲೇ ನಿನ್ನೆಯಷ್ಟೇ ಡಿಎಂಕೆ ಒಂದು ಸಭೆಯನ್ನು ಕರೆದಿತ್ತು. ಆ ಸಭೆಗೂ ಕೂಡ ಈ 5 ಶಾಸಕರು ಗೈರಾಗಿದ್ರು. ಹಾಗಾಗಿ ಈ ಗೆಲುವಿನ ಪಾತ್ರದಲ್ಲಿ ನಮ್ಮ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಯಾವುದೇ ರೀತಿ ಚರ್ಚೆಯನ್ನ ಮಾಡದೆ ಒಂದು ವಿಚಾರಗಳನ್ನು ತಿಳಿಸ್ದೇನೆ ಏಕಾಏಕಿಯಾಗಿ ಈ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕೇವಲ 1 ದಿನ ಬಾಕಿ ಇದೆ ಅಷ್ಟೇ. ತಮಿಳುನಾಡಿನಲ್ಲಿ ಟಿವಿಕೆ ಜೊತೆ ಕೈ ಜೋಡಿಸುತ್ತಾ ಕಾಂಗ್ರೆಸ್, ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಳ್ಳುತ್ತಾ ಹಾಗಾದ್ರೆ ಕಾಂಗ್ರೆಸ್. ತಮಿಳುನಾಡು ಕಾಂಗ್ರೆಸ್ನಿಂದ ಇಂದು ಮಹತ್ವದ ಸಭೆಯನ್ನು ಕರೆಯಲಾಗಿದ್ದು, ಬೆಳಗ್ಗೆ 11 ಗಂಟೆಗೆ ಸತ್ಯಮೂರ್ತಿ ಭವನದ ಕಚೇರಿಯಲ್ಲಿ ಸಭೆಯನ್ನು ಕರೆಯಲಾಗಿದೆ. ಚೆನ್ನೈನ ಜಿಪಿ ರಸ್ತೆಯಲ್ಲಿರುವಂತಹ ಸತ್ಯಮೂರ್ತಿ ಭವನ ಇದು. ಇಂದು ಚೆನ್ನೈಗೆ ಗಿರೀಶ್ ಚೋಡಂಕರ್ ಆಗಮಿಸ್ತಾ ಇದ್ದು, ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಾರೆ ಚೋಡಂಕರ್. ಈ ಸಭೆ ಬೆನ್ನಲ್ಲೇ ಡಿಎಂಕೆಯಿಂದ ಹೊರಬರುವಂತ ಸಾಧ್ಯತೆ ದಟ್ಟವಾಗಿದೆ. ಮೈತ್ರಿ ಕಳೆದುಕೊಳ್ಳುವ ಬಗ್ಗೆ ಅಧಿಕೃತವಾಗಿ ಇಂದು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಟಿವಿಕೆ ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನು ಘೋಷಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ 2 ಸ್ಥಾನಗಳಿಗೆ ಬೇಡಿಕೆಯನ್ನು ಕೂಡ ಕಾಂಗ್ರೆಸ್ ಇಟ್ಟಿರುವಂಥದ್ದು. ಪತ್ರದ ಮುಖೇನವಾಗಿತ್ತು ಟಿವಿಕೆಯನ್ನು ಸಂಪರ್ಕ ಮಾಡಿ ನಂತರ ತಲೆಯಲ್ಲಿಗೆ ಜಾಯ್ನ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇತ್ತ ಟಿವಿಕೆಗೆ ಬೆಂಬಲ ನೀಡುವಂತಹ ವಿಚಾರದಲ್ಲಿ ಎಐಎಡಿಎಂಕೆ ಇಬ್ಬಾಗವಾಗಿ ಹೋಯ್ತಾ ಇರುವಂತಹ ಸಂಶಯಗಳು. ಒಂದು ಕಡೆ ಡಿಎಂಕೆಯಿಂದ 5 ಜನ ಕಾಂಗ್ರೆಸ್ಸಿಗರು ಹೊರಬರುವಂತಹ ಸಾಧ್ಯತೆ ಕಾಣ್ತಾ ಇರುವಂತಹ ಬೆನ್ನಲ್ಲೇ ಎಐಎಡಿಎಂಕೆ ಪಕ್ಷದಲ್ಲಿ 2 ಬಣಗಳಾಗೋಗಿದೆ. 2 ಬಣಗಳ ನಡುವೆ ಈಗಾಗಲೇ ಭಿನ್ನಾಭಿಪ್ರಾಯ ಶುರುವಾಗಿದ್ದು, ಟಿವಿಕೆಗೆ ಬೆಂಬಲ ನೀಡಬೇಕು ಅಂತ ಎಐಎಡಿಎಂಕೆ ಒಂದು ಕಡೆ ಬಣ ಹೇಳ್ತಾ ಇದೆ. ಟಿವಿಕೆಗೆ ಬೆಂಬಲ ಬೇಡವೇ ಬೇಡ ಅಂತ ಮತ್ತೊಂದು ಬಣ ಹೇಳ್ತಾ ಇದೆ. ಟಿವಿಕೆಗೆ ಬೆಂಬಲ ನೀಡುವಂತಹ ವಿಚಾರದಲ್ಲಿ ಎಐಎಡಿಎಂಕೆಯಲ್ಲಿ ಒಡಕು ಮೂಡಿದೆ. ಈ ಬಗ್ಗೆ ಮೂಲಗಳಿಂದ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಒಂದು ಕಡೆ ಡಿಎಂಕೆ ಕೂಡ ಇಬ್ಬಾಗವಾಗ್ತಿದೆ. ಇತ್ತ ಎಐಎಡಿಎಂಕೆಯಲ್ಲಿ 2 ಬಣಗಳು ಉಂಟಾಗಿದೆ. 1 ದಿನಗಳ ಅಂತರದಲ್ಲಿ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ.